ವಂದನೆಗಳಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸುವುದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನಕ್ಕೆ ನಮ್ಮೆಲ್ಲರನ್ನು ಬರಮಾಡಿ ನಿಮ್ಮ ಪ್ರೀತಿಯ ಮಾತುಗಳನ್ನು ಕೇಳಿ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೊಟ್ಟಂತಹ ಈ ಅಮೂಲ್ಯವಾದಂತಹ ಸಮಯಕ್ಕಾಗಿ ನಿಮಗೆ ವಂದನೆಗಳು. ಅದು ಕರ್ತನೆ, ಕ್ರೈಸ್ತರಾಗಿ ನಾವು ನಿಮ್ಮ ವಾಕ್ಯವನ್ನು ಹಿಡಿದು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಬದುಕುತ್ತಿದ್ದೇವೆ ಅಂತಂದುಕೊಂಡು ಅನೇಕ ಬಾರಿ ನಿಮ್ಮಿಂದ ದೂರವಾಗುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಿಮಗೆ ಹತ್ತಿರವಾಗಿ ಜೀವಿಸುವುದಕ್ಕೆ ನಮಗೆ ಬೇಕಾಗಿರುವಂತ ಒಳ್ಳೆಯ ಜ್ಞಾನವನ್ನು ನೀವು ಕೊಟ್ಟು ನಡೆಸಿ. ಒಂದು ವೇಳೆ ನಮ್ಮಲ್ಲಿ ಏನಾದರೂ ಬಲಹೀನತೆಗಳಿದ್ದರೆ ಆ ಬಲಹೀನತೆಗಳಿಂದ ದೂರ ಮಾಡಿ ನಿಮ್ಮ ಬಲವನ್ನು ನಮಗೆ ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಈ ದಿನದ ವಾಕ್ಯದ ಭಾಗದಲ್ಲಿ ನೀವೇ ಜೊತೆಗಾರನಾಗಿದ್ದು ಹೇಳುವಂತ ನಾವು ಕೇಳುವಂತ ಸಹೋದರರೆಲ್ಲರಿಗೂ ಬೇಕಾಗಿರುವಂತ ಆತ್ಮೀಯವಾದಂಥ ಜ್ಞಾನವನ್ನು ನೀವು ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಶುದ್ಧವಾದಂತಹ ಮಾತುಗಳು, ದೇವರ ಸತ್ಯವಾದಂತಹ ಮಾತುಗಳನ್ನು ನಾವು ಕೇಳುವುದಕ್ಕೆ ಸಿದ್ಧರಾಗ್ತಿದ್ದೇವೆ. ಇವತ್ತು ನಾವು ಮಾತನಾಡಿಕೊಳ್ಳುವಂತಹ ಸಂಗತಿ ಅಥವಾ ಅದರ ಮುಖ್ಯ ವಾಕ್ಯದ ಭಾಗವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಪ್ರಾರಂಭದ ವಚನದಿಂದ 5ನೇ ವಚನದವರೆಗೆ, 1ನೇ ವಚನದಿಂದ 5ನೇ ವಚನದವರೆಗಿರುವಂತಹ ಸಂದರ್ಭ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀವು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ, ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆ ಇದೆಯಲ್ಲ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ. ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತರವರು ಪ್ರಾರಂಭ ಅಥವಾ ತನ್ನ ಸುವಾರ್ತೆಯ ಪ್ರಾರಂಭದಲ್ಲಿ ಹೇಳುತ್ತಿರುವಂತಹ ಒಂದು ಗಂಭೀರವಾದಂತ ಸಂಗತಿಗಳಲ್ಲಿ ಒಂದು ವಿಷಯ ಇದಾಗಿದೆ. 5ನೇ ವಚನ, 7ನೇ ಅಧ್ಯಾಯ ಮೊದಲ 5 ವಚನಗಳಲ್ಲಿ ಬರೆಯಲ್ಪಟ್ಟಂತ ಈ ಸಂದರ್ಭ ಏನಾದ್ರೂ ಇದೆಯಲ್ಲ, ಇಂದಿನ ಕ್ರೈಸ್ತ ಜಗತ್ತಿಗೆ, ಕ್ರೈಸ್ತ ಪ್ರಪಂಚಕ್ಕೆ ಬಹಳ ಬಹಳ ಅವಶ್ಯವಾದಂಥದ್ದು, ಪ್ರಾಮುಖ್ಯವಾದದ್ದು, ಬೇಕಾದದ್ದು. ಯಾಕೆಂತಂದ್ರೆ ಕ್ರೈಸ್ತರೆಂಬುದಾಗಿ ಕರೆಯಲ್ಪಡುತ್ತಿರುವಂತ ನಾವೆಲ್ಲರೂ ಕೂಡ ಅನೇಕ ಬಾರಿ ಅನೇಕರನ್ನು ವಾಕ್ಯವು ತಿಳಿದದ್ದು, ವಾಕ್ಯವನ್ನು ಅರ್ಥವರಾಗಿದ್ದಾಗ್ಯೂ ಕೂಡ ತೀರ್ಪು ಮಾಡುತ್ತೇವೆ. ತೀರ್ಪು ಅಂತಂದ್ರೆ ಏನು? ತೀರ್ಪು ಮಾಡುವುದು ಅಂತಂದ್ರೆ ಇವನು ಸರಿ, ಇವನು ಸರಿ ಇಲ್ಲ, ಇವನು ಒಳ್ಳೆಯವನು, ಇವನು ಕೆಟ್ಟವನು, ಈತ ಒಳ್ಳೆ ಸೇವಕನು, ಈತ ಕೆಟ್ಟ ಸೇವಕನು, ಈತ ಒಳ್ಳೆ ಬೋಧಕನು, ಈತ ಕೆಟ್ಟ ಬೋಧಕನು. ಹೌದಾ? ವಿ ಆರ್ ಜಡ್ಜಿಂಗ್ ಸಮ್ ಒನ್ ಹೂ ಇಸ್ ಗುಡ್ ಆರ್ ಬ್ಯಾಡ್. ನಾವೊಬ್ಬರನ್ನ ತೀರ್ಪು ಮಾಡುತ್ತಿದ್ದೇವೆ, ಆತನು ಒಳ್ಳೆಯವನೋ ಅಥವಾ ಕೆಟ್ಟವನು ಎಂಬುದಾಗಿ. ಆದ್ರೆ ಇಲ್ಲಿ ನಾವು ಯೋಚಿಸಬೇಕಾಗಿರುವಂತ ಸಂಗತಿ ಏನಂತಂದ್ರೆ, ನೀವು ತೀರ್ಪು ಮಾಡಬೇಡಿರಿ. ತೀರ್ಪು ಮಾಡುವಂತ ಅಧಿಕಾರವನ್ನು ದೇವರು ಕ್ರೈಸ್ತರಿಗೆ ಕೊಟ್ಟಿಲ್ಲ. ತೀರ್ಪು ಮಾಡುವಂತ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿಲ್ಲ. ಕ್ರೈಸ್ತರನ್ನುವುದಕ್ಕಿಂತ ದೇವರು ನಮಗೆ ಕೊಟ್ಟಿಲ್ಲ. ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ಯಾವಾಗಾದ್ರೆ ನೀವು ಇತರರನ್ನು ತೀರ್ಪು ಮಾಡುವುದಿಲ್ಲವೋ ಆಗ ನಿಮಗೂ ಕೂಡ ತೀರ್ಪಾಗುವುದಿಲ್ಲ. ಯಾಕಂತಂದ್ರೆ ನಾನು ಕೂಡ ನಿಮಗೆ ತೀರ್ಪು ಮಾಡ್ಲಿಕ್ಕೆ ನಾನು ಇಷ್ಟಪಡಲ್ಲ, ನಾನು ನಿಮಗೆ ತೀರ್ಪು ಮಾಡ್ಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳುತ್ತಾ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಒಂದು ವೇಳೆ ನೀವು ತೀರ್ಪು ಮಾಡಿದರೆ, ಒಂದು ವೇಳೆ ನೀವು ತೀರ್ಪು ಮಾಡುವುದಕ್ಕೆ ಧೈರ್ಯ ಮಾಡಿದರೆ, ನೀವು ಯಾವ ಲೆಕ್ಕಗಳನ್ನಾದ್ರೆ, ಅಳತೆಗಳನ್ನಾದ್ರೆ ನೀವು ತೆಗೆದುಕೊಂಡಿದ್ದೀರೋ ಅದೇ ಅಳತೆಗಳನ್ನ, ಅದೇ ಲೆಕ್ಕಾಚಾರಗಳನ್ನ ನಾನು ಕೂಡ ತೆಗೆದುಕೊಳ್ಳುತ್ತೇನೆ, ನಾನು ಕೂಡ ತೀರ್ಪು ಮಾಡುತ್ತೇನೆ. ಪ್ರೇರೆ,
ಮನುಷ್ಯರು ಮನುಷ್ಯರನ್ನು ತೀರ್ಪು ಮಾಡಿದ್ರೆ ಅದರಿಂದ ಆಗುವಂತ ನಷ್ಟವೇನೂ ಇಲ್ಲ. ದೇವರೇ ತೀರ್ಪು ಮಾಡಿದರೆ ನಾವು ಕಳ್ಕೊಳ್ಳುವಂಥದ್ದು ಬಹಳ ದೊಡ್ಡದಾಗಿರುತ್ತೆ. ದೇವರೇ ನಮ್ಮ ಪಕ್ಷದಲ್ಲಿ ನಿಂತುಕೊಂಡು ನೀನು ತೀರ್ಪು ಮಾಡಿದ್ದಿ ಎಂಬುದಾಗಿ ದೇವರು ತೀರ್ಪರಿಯಾಗಿ ಒಂದು ವೇಳೆ ನಮ್ಮ ಪಕ್ಷದಲ್ಲಿ ಅಥವಾ ನಮಗೆ ವಿರುದ್ಧವಾಗಿ ನಿಂತರೆ, ನಾವು ಆ ತೀರ್ಪನ್ನು ಸಹಿಸಿಕೊಳ್ಳಲಿಕ್ಕಾಗಲಿ, ನಾವು ಆ ತೀರ್ಪನ್ನು ಭರಿಸಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅದಕ್ಕೆ ನೀವು ತೀರ್ಪು ಮಾಡಬೇಡಿರಿ, ನಾನು ತೀರ್ಪು ಮಾಡಲ್ಲ. ನೀವು ತೀರ್ಪು ಮಾಡುತ್ತೀರಾ, ನಾನು ತೀರ್ಪು ಮಾಡುತ್ತೇನೆ. ಯಾವ ಲೆಕ್ಕದಲ್ಲಿ ತೀರ್ಪು ಮಾಡುತ್ತೀಯ ದೇವರೇ ಅಂತಂದ್ರೆ, ನೀನು ಯಾವ ಅಳತೆಗಳನ್ನು, ಯಾವ ಲೆಕ್ಕಗಳನ್ನ ನೀನು ತೆಗೆದುಕೊಂಡಿದ್ಯೋ ಅದೇ ಲೆಕ್ಕಾಚಾರಗಳನ್ನ ನಾನು ತೆಗೆದುಕೊಂಡು ನಿನಗೆ ತೀರ್ಪು ಮಾಡುತ್ತೇನೆ. ಇದು ನಿನಗೆ ಸಮ್ಮತಿಯಾದರೆ ಮಾತ್ರ ತೀರ್ಪು ಮಾಡು, ನಿನಗೆ ಸಮ್ಮತಿ ಇಲ್ಲದೆ ಹೋದರೆ ತೀರ್ಪು ಮಾಡಬೇಡ. ಪ್ರಿಯರೇ, ಈ ವಾಕ್ಯದ ಭಾಗ ನಮಗೆ ಪ್ರಾಮುಖ್ಯವ ಅಂತಂದ್ರೆ ಹೌದು, ಬಹಳ ಪ್ರಾಮುಖ್ಯ. ಈ ಮಾತುಗಳು ನಮಗೆ ಅವಶ್ಯವ ಅಂತಂದ್ರೆ ಹೌದು, ಬಹಳ ಅವಶ್ಯ. ಇವತ್ತು ಕ್ರೈಸ್ತರಾದಂತ ನಾವು ತೀರ್ಪು ಮಾಡುತ್ತೇವೆ. ಹೇಗೆ? ಇಲ್ಲ ಬ್ರದರ್, ನಾನು ತೀರ್ಪು ಮಾಡ್ತಿಲ್ಲ. ಇಲ್ಲ ಬ್ರದರ್, ನಾನು ಯಾರನ್ನು ತೀರ್ಪು ಮಾಡುವುದಿಲ್ಲ ಅಂತ ಒಂದು ವೇಳೆ ನಾವು ಅಂದರೆ, ಕೆಲವು ಸಿನಾರಿಯೋಸ್ ನಾನು ಹೇಳ್ತೇನೆ. ಕೆಲವು ಪರಿಸ್ಥಿತಿಗಳು, ಸಂದರ್ಭಗಳು, ಸಂಗತಿಗಳು, ನಮ್ಮ ಜೀವನದಲ್ಲಿ ನಡೆಯುವಂತ ಕೆಲವು ಪರಿಸ್ಥಿತಿಗಳು. ಯೂಟ್ಯೂಬ್ ಅಲ್ಲಿ ಒಂದು ಸಾಂಗ್ ಫೇಮಸ್ ಆಯ್ತು ಅನ್ಕೊಳ್ಳಿ, ಕ್ರಿಶ್ಚಿಯನ್ ಸಾಂಗ್. ಇದ್ದಕ್ಕಿದ್ದಂಗೆ ನಮ್ಗೆ ಏನಂತ ಆಲೋಚನೆ ಬರುತ್ತೆ, ನಮ್ಗೆ ಏನಂತ ಅವ್ರ ಮೇಲೆ ಉದ್ದೇಶ ಬರುತ್ತೆ, ಓಕೆ ಇವರು ಒಳ್ಳೆಯ ಸೇವಕರು. ಬರುತ್ತೆ. ಒಂದು ಸಾಂಗ್ ರಿಲೀಸ್ ಆಯ್ತು, ಸರಿಯಾಗಿ ಓಡಿಲ್ಲ ಅಥವಾ ಇಷ್ಟ ಆಗಿಲ್ಲ, ಅಥವಾ ಏನೋ ಒಂದು ಕಾರಣಗಳಿಗೆ ನಮಗೆ ಇಷ್ಟ ಆಗಿಲ್ಲ ಅಥವಾ ಸರಿಯಾಗಿ ಓಡಿಲ್ಲ, ವಾಟ್ ಎವರ್ ದ ರೀಸನ್ ಮೇ ಬಿ, ಹಾಡು ಹೋಗಿಲ್ಲ ಸರಿಯಾಗಿ. ಏನಂದ್ಕೊಳ್ತೇವೆ ನಾವು, ಓಕೆ ಹಾಡು ಸರಿ ಹೋಗಿಲ್ಲ ಅಂತಂದ್ರೆ ಸೊ ಇವರು ಕೂಡ ಅಷ್ಟಷ್ಟು ಮಾತ್ರ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಸೊ ಹಿ ಈಸ್ ಎ ವೆರಿ ಗುಡ್ ಪ್ರೀಚರ್, ಒಳ್ಳೆ ಸೇವಕ, ಒಳ್ಳೆ ಬೋಧಕ. ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ, ಸೊ ಹಿ ಮೇ ನಾಟ್ ಬಿ ಎ ಗುಡ್ ಪ್ರೀಚರ್. ಅವರು ಒಳ್ಳೆ ಸೇವಕರಾಗದೇ ಇರಬಹುದು. ಓಕೆ, ಕಾರಲ್ಲಿ ಸೂಟ್ ಬೂಟ್ ಹಾಕೊಂಡು ಹಿಡಿದ್ರು ಸೇವಕರು, ಬಾ ಎಂಥ ಬೋಧಕ, ಎಂಥ ಸೇವಕ, ರಿಚ್ ಅಂಡ್ ಕೂಲ್. ಏನು ಇಲ್ಲ, ನಾರ್ಮಲ್ ಆಗಿ ಒಬ್ರು ಬಂದ್ರು, ಅವ್ರನ್ನ ಸೇವಕರನ್ನ ಲೆಕ್ಕಕ್ಕೆ ಕೂಡ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಸಂಗತಿ ಏನಂತಂದ್ರೆ, we used to judge, we will judge someone by their appearance. ಅವರ ಹೊರಗಿನ ತೋರಿಕೆಗಳಿಂದಾಗಲಿ, ಅವರ ಒಂದು ಬಾಹ್ಯ ರೂಪಗಳಿಂದಾಗಲಿ ನಾವು ಅವ್ರನ್ನ ಲೆಕ್ಕ ಮಾಡ್ಲಿಕ್ಕೆ, ಅಳತೆ ಮಾಡ್ಲಿಕ್ಕೆ ನಾವು ಪ್ರಯತ್ನಿಸುತ್ತೇವೆ. ಆದ್ರೆ ಯೇಸು ಕ್ರಿಸ್ತರವರು ಹೇಳ್ತಿರುವಂತ ಮಾತು, ನೀವು ಆ ಅಳತೆಗಳನ್ನ ಮಾಡಬೇಡಿ. ನಿಮಗೆ ಅಳತೆ ಮಾಡುವುದಕ್ಕೆ ನಾನು ಅಧಿಕಾರ ಕೊಟ್ಟಿಲ್ಲ. ಹಾಡ್ ಫೇಮಸ್ ಆದ್ರೆ, ಹಾಡ್ ಹಿಟ್ ಆದ್ರೆ ಒಳ್ಳೆ ಬೋಧಕನು, ಒಳ್ಳೆ ಸೇವಕನು ಎಂಬುದಾಗಿ ಆ ಕಾನೂನು ಅಥವಾ ಆ ಒಂದು ರೀತಿಯಾದಂತ ಪದ್ಧತಿಯನ್ನ ನಾನು ಎಲ್ಲೂ ಇಟ್ಟಿಲ್ಲ. ದೆನ್ ವೈ ಆರ್ ಯು ಅಡಾಪ್ಟಿಂಗ್ ದಟ್? ಅದನ್ನ ನಾವು ಯಾಕೆ ನಮ್ಮ ಹೃದಯಗಳಿಗೆ ಹಚ್ಕೊಳ್ತಿದ್ದೇವೆ? ಆಕೆ ಈತ ಒಳ್ಳೆ ಸೇವಕ, ಈತ ಕೆಟ್ಟ ಸೇವಕ, ಅಥವಾ ಈತ ಒಳ್ಳೆ ಬೋಧಕ. ಕೆಲವೊಬ್ಬರ ಮೆಸೇಜಸ್ ಅಲ್ಲಿ ಶಾರ್ಟ್ ವಿಡಿಯೋಸ್ ನಾವು ನೋಡ್ತೇವೆ. ತುಂಬಾ ಸಲ ದೊಡ್ಡ ದೊಡ್ಡ ಪ್ರಸಂಗಗಳನ್ನ ನಾವು ನೋಡ್ಲಿಕ್ಕೆ ಇಷ್ಟಪಡಲ್ಲ, ಶಾರ್ಟ್ ವಿಡಿಯೋಸ್. ಹೌದಾ? ಇವಾಗ ಟ್ರೆಂಡಿಂಗ್ ಆಗ್ತಿರೋದು, ನಾವೆಲ್ಲರೂ ಇಷ್ಟಪಡೋದು ಕೂಡ ಶಾರ್ಟ್ ಮೆಸೇಜಸ್ ಅಥವಾ ಶಾರ್ಟ್ ವಿಡಿಯೋಸ್, 30 seconds, 1 minute, 1.5 minute ಇತ್ತು. ಓಕೆ, ಅದರಲ್ಲಿ ಏನಾದ್ರೂ ನಾವ್ ಇಂಪ್ರೆಸ್ ಆದ್ರೆ, ಓಕೆ ಸೂಪರ್ ಆಗಿ ಹೇಳಿದಾರೆ ಈ ಬೋಧಕರು, ಅಥವಾ ಈ ವ್ಯಕ್ತಿ, ಈ ತಂಗಿ, ಈ ಅಕ್ಕ, ಹೂಎವರ್ ಇದೆ, ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವಾಗೋಗಿ ಅವ್ರ ಚಾನಲ್ ನ ಚೆಕ್ಔಟ್ ಮಾಡಿ ನಮ್ಮ ಹೃದಯಕ್ಕೆ ಏನಾದ್ರೂ ಸ್ಯಾಟಿಸ್ಫೈ ಆದ್ರೆ, ಓಕೆ ಒಳ್ಳೆ ಬೋಧಕ ಅಂತಂದಾಗ ವಿಡಿಯೋ ಸಬ್ಸ್ಕ್ರೈಬ್. ಇದು ಆನ್ಲೈನ್ ಮೆಸೇಜ್ ಬಗ್ಗೆನೋ ಆನ್ಲೈನ್ ಸಾಂಗ್ ಬಗ್ಗೆನೋ ನಾನು ಮಾತನಾಡ್ತಿಲ್ಲ. ನಾವು ತೀರ್ಪು ಮಾಡುವಂತ ರೀತಿ ಹೇಗಿದೆ ಎಂಬುದಾಗಿ ಹೇಳುವುದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಾನು ಕೊಡ್ತಿದ್ದೇನೆ. ಯು ಆರ್ ಜಡ್ಜಿಂಗ್ ಪೀಪಲ್ ಬೈ ದೇರ್ ಅಪಿಯರೆನ್ಸ್. ನಾವು ಮನುಷ್ಯರನ್ನ ಅಳತೆ ಮಾಡುತ್ತಿರುವಂತ ರೀತಿ ಅವರ ಹೊರಗಿನ ತೋರಿಕೆಯಿಂದ. ಆದರೆ ದೇವರು, ಕ್ರಿಸ್ತನು ನಮ್ಗೆ ಹೇಳ್ತಿರುವಂತದ್ದು, ತೀರ್ಪು ಮಾಡಬೇಡಿ,
ಹಾಗೆ ನಿಮಗೂ ಕೂಡ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀವು ಯಾವ ಅಳತೆ ತೆಗೆದುಕೊಳ್ಳುತ್ತೀರೋ ಅದೇ ನಿಮ್ಮದು ಅಳತೆ. ನೀನು ನಿನ್ನ ಕಣ್ಣಿನಲ್ಲಿರುವ ತೊಳೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನಿನ್ನ ಕಣ್ಣಿನಲ್ಲಿ ತೊಳೆ ಇದೆ, ನಿನ್ನ ಕಣ್ಣಿನಲ್ಲಿ ಭಯಂಕರವಾದಂತ ಒಂದು ದೊಡ್ಡ ತೊಳೆ ಇದೆ, ಅದನ್ನ ಯೋಚಿಸು ಫಸ್ಟ್. ನಿನ್ನನ್ನು ನೀನು ಹೇಗೆ ವಾಸಿ ಮಾಡಿಕೊಳ್ಳಬೇಕು, ನಿನ್ನಲ್ಲಿರುವಂತಹ ಮಲಿನವನ್ನ ಹೇಗೆ ತೆಗೆದುಕೊಳ್ಳಬೇಕು, ಅದನ್ನ ಯೋಚನೆ ಮಾಡು ಫಸ್ಟ್. ಇತರರ ಕಣ್ಣಲ್ಲಿರುವಂತ ಚಿಕ್ಕ ರವೆಯನ್ನ ಯೋಚಿಸಲಿಕ್ಕೆ ಹೋಗ್ಬೇಡ. ಸರಿ ಮಾಡಬಾರದ ಅಂತಂದ್ರೆ ಸರಿ ಮಾಡಬೇಕು, ಅದರಲ್ಲಿ ತೀರ್ಪು ಮಾಡಬಾರದು. ಸರಿ ಮಾಡುವಂತದ್ದನ್ನ ತಪ್ಪು ಎಂಬುದಾಗಿ ಹೇಳಿಲ್ಲ, ಎಚ್ಚರಿಸು ಗದರಿಸು ಎಂಬುದಾಗಿ ವಾಕ್ಯ ಹೇಳಿದೆ. ಆದ್ರೆ ತೀರ್ಪು ಮಾಡಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ಯಾಕಂತಂದ್ರೆ ತೀರ್ಪು ಮಾಡುವುದು ನಿನ್ನ ಕೆಲಸವಲ್ಲ, ಅದು ನನ್ನ ಕೆಲಸ. ಇಟ್ಸ್ ನಾಟ್ ಯೋರ್ ಜಾಬ್. ಅದು ನಿನ್ನ ಕೆಲಸವಲ್ಲ, ಅದು ನಿನ್ನ ಕೆಪಾಸಿಟಿಗೆ ತಕ್ಕಂತ ಕೆಲಸವಲ್ಲ ಅದು. ಮತ್ತೆ ನನಗೆ ತಕ್ಕನಂತ ಕೆಲಸ ಏನಿದೆ ದೇವರೇ, ನನಗ್ ತಕ್ಕಂತ ಕೆಲಸ ಏನ್ ಕೊಡ್ತೀಯ ದೇವರೇ ಅಂತ ಸತ್ಯವೇದದಲ್ಲಿ ದೇವರನ್ನ ಕೇಳಿದ್ರೆ, ನಿನಗೊಂದು ಆಜ್ಞೆ ಇದೆ, ನಿನಗೊಂದು ಕೆಲಸವಿದೆ, ಅದು ಮಾತ್ರ ನೀನ್ ಮಾಡು, ಬೇರೆ ಏನು ಮಾಡಬೇಡ. ಏನ ಕೆಲಸ ನೋಡಿಕೊಳ್ಳೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34-35 ವಚನಗಳು. 34-35 ವಚನ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ಹೇಳಿಕೊಳ್ಳುವರು ಅಂದನು. ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ಥ್ಯಾಂಕ್ ಯು ಸಿಸ್ಟರ್. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ನ್ಯೂ ಕಮ್ಯಾಂಡ್ಮೆಂಟ್, ನ್ಯೂ ಕಮ್ಯಾಂಡ್. ಏನದು ಹೊಸ ಆಜ್ಞೆ? ಏನಿದೆ ಆಜ್ಞೆಯಲ್ಲಿ ಅಂತಂದ್ರೆ, ಅದರಲ್ಲಿರುವಂತ ಆಜ್ಞೆ ಏನಂತಂದ್ರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂದನು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನಾನು ನಿಮ್ಮನ್ನು ತೀರ್ಪು ಮಾಡಲಿಲ್ಲ, ನಾನು ನಿಮ್ಮನ್ನ ಜಡ್ಜ್ ಮಾಡಿಲ್ಲ. ನೀನು ಒಳ್ಳೆಯವನ, ಕೆಟ್ಟವನ, ಮಲಿನವಾದವನ, ನಿನ್ನ ಹಿಂದಿನ ಪರಿಸ್ಥಿತಿ ಏನಿದೆ, ನಿನ್ನ ಬ್ಯಾಕ್ ಗ್ರೌಂಡ್ ಏನಿದೆ, ನಿನ್ನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ನಾನು ಮಾಡಿ ನಿನ್ನನ್ನು ಪ್ರೀತಿ ಮಾಡಲಿಲ್ಲ. ನಾನು ನಿನ್ನನ್ನು ಪ್ರೀತಿ ಮಾಡಿರುವಂತ ರೀತಿ ನಿಸ್ವಾರ್ಥವಾದಂತ ಪ್ರೀತಿ, ಏನಂತಾರೆ ನಿಶ್ಚಲವಾದಂತ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದೇನೆ. ಹಾಗಾಗಿ ನಾನು ಹೇಗಾದರೆ ನಿಮ್ಮನ್ನು ಪ್ರೀತಿಸಿದ್ದೇನೋ ನೀವು ಸಹ ಒಬ್ಬರನ್ನೊಬ್ಬರು ಅದೇ ಪ್ರೀತಿ ಉಳ್ಳವರಾಗಿರಬೇಕು. ಹೆಂಗಿದೇವ್ರೆ, ಹೆಂಗೆ? ಬರೀ ಪ್ರೀತಿನ ತೀರ್ಪು ಮಾಡ್ಲಿಕ್ಕೆ ಸ್ವಲ್ಪನೂ ಅವಕಾಶವಿಲ್ವಾ? ಸ್ವಲ್ಪ, ಜಾಸ್ತಿ ತೀರ್ಪು ಮಾಡ್ಲಿಕ್ಕೆ ಹೋಗಲ್ಲ, ಸ್ವಲ್ಪ ನನ್ನ ಲೆಕ್ಕಾಚಾರಗಳನ್ನ ನಾನು ಹಾಕೊಂಡಿರ್ತೇನೆ, ಸ್ವಲ್ಪ ನಾನು ತೀರ್ಪು ಮಾಡುತ್ತೇನೆ, ಸ್ವಲ್ಪ ನಾನು ನನ್ನ ಆಲೋಚನೆಗಳನ್ನ ನಾನು ಇಡ್ತೇನೆ ಅಂತಂದ್ರೆ, ದೆನ್ ಯು ಆರ್ ನಾಟ್ ಮೈ ಸನ್. ನೀನ್ ನನ್ನ ಮಗ ಅಲ್ಲ ಅಂತಾರೆ ದೇವರು. ನೀನ್ ನನ್ನ ಮಗ ಅಲ್ಲ. ಯಾಕಂತಂದ್ರೆ ನನ್ನಿಂದ ಕರೆಯಲ್ಪಟ್ಟಂತವರು, ನನ್ನಿಂದ ಆರಿಸಲ್ಪಟ್ಟಂತವರು ತೀರ್ಪು ಮಾಡಲ್ಲ, ಪ್ರೀತಿ ಮಾಡ್ತಾರೆ. ತೀರ್ಪು ಮಾಡಲ್ಲ, ಪ್ರೀತಿ ಮಾಡ್ತಾರೆ. ಯಾವಾಗ ನಮ್ಮಲ್ಲಿ ತೀರ್ಪು ಬರುತ್ತೆ? ತೀರ್ಪು ಮಾಡುವಂತ ಈ ಅಭಿಪ್ರಾಯ ಅಥವಾ ಈ ಒಂದು ಮನಸ್ಸು ನಮಗೆ ಯಾವಾಗ ಬರುತ್ತೆ ಪ್ರಿಯರೇ? ಎಂತ ಪರಿಸ್ಥಿತಿಗೆ ಹೋದಾಗ ನಮಗೆ ಬರುತ್ತೆ? ಯಾವಾಗ ಅಂತಂದ್ರೆ, ನಾನು ಜ್ಞಾನಿ ಅಂತ ಅಂದುಕೊಂಡಾಗ ನಮಗೆ ತೀರ್ಪು ಮಾಡೋದು ಬರುತ್ತೆ. ನನಗೆಲ್ಲ ಗೊತ್ತು ಅಂತ ಅಂದುಕೊಂಡಾಗ ನಮಗೂ ತೀರ್ಪು ಮಾಡುತ್ತೇವೆ. ನನಗೇನು ಕಡಿಮೆ ಇಲ್ಲ ಅಂತ ಅಂದುಕೊಂಡಾಗ ತೀರ್ಪು ಮಾಡುತ್ತೇವೆ. ನನಗೆಲ್ಲ ಅರ್ಥ ಆಗಿದೆ ಅಂತ ಅಂದುಕೊಂಡಾಗ ತೀರ್ಪು ಮಾಡುತ್ತೇವೆ. ನಾನು ಬೈಬಲ್ ಚೆನ್ನಾಗಿ ಹೋಗ್ತೇನೆ, ಬೈಬಲ್ ರೀಡಿಂಗ್ ಚೆನ್ನಾಗಿ ಮಾಡ್ತೇನೆ, ಅವಾಗ ನಾವು ತೀರ್ಪು ಮಾಡ್ತೇವೆ. ಪ್ರಾರ್ಥನೆ ಚೆನ್ನಾಗಿ ಮಾಡ್ತೇನೆ, ತೀರ್ಪು ಮಾಡ್ತೇವೆ. ತೀರ್ಪು ಮಾಡೋದಕ್ಕೆ ಪ್ರಾರಂಭವೇನಾಗುತ್ತಾ ಪ್ರಿಯರೇ? ಗರ್ವ, ಅಹಂಕಾರ, ಹೆಚ್ಚಿಸಿಕೊಳ್ಳುವಂಥದ್ದು. ನನಗೇನ್ ಕಡಿಮೆ, ನನಗೇನ್ ಗೊತ್ತಿಲ್ಲ, ನಾನು ಅದನ್ನ ಮಾಡ್ತಿಲ್ವಾ, ಇದನ್ನ ಮಾಡ್ತಿಲ್ವಾ, ನನಗಿಂತ ಚೆನ್ನಾಗಿ ಇನ್ಯಾರಾದ್ರೂ ಮಾಡೋರು ಇದ್ರೆ ತೋರಿಸಿ. ದೆನ್ ಆ ಟೈಮ್, ಆ ಸಿಚುವೇಶನ್ ನಿನ್ನನ್ನು ಬದಲಾಯಿಸುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಒಂದು ವೇಳೆ ಇದ್ದೇವೇನೋ, ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋಣ.
ಅಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಾವು ನಡೆಯುತ್ತಿದ್ದರೆ, ಅಂತ ಮಾರ್ಗದಲ್ಲಿ ಒಂದು ವೇಳೆ ನಡೆಯುತ್ತಿದ್ದರೆ, ದೆನ್ ದಿಸ್ ಇಸ್ ದ ಟೈಮ್ ಟು ಚೇಂಜ್ ಅವರ್ ಸೆಲ್ಸ್. ಇದು ಒಳ್ಳೆ ಸಮಯ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ. ಯಾಕೆಂತಂದ್ರೆ ಯಾವಾಗಾದರೆ ನಮ್ಮಲ್ಲಿ ಗರ್ವ, ಅಹಂಕಾರ ಎನ್ನುವಂಥದ್ದು ಬರುತ್ತಲ್ಲ, ನಮಗೆ ನಮ್ಮ ಮುಂದಿರೋರೆಲ್ಲರೂ ಕೆಟ್ಟವರಾಗಿ ಕಾಣಿಸ್ತಿರ್ತಾರೆ. ನಮ್ಮ ಮುಂದಿರೋರೆಲ್ಲರನ್ನು ಸರಿ ಮಾಡ್ಲಿಕ್ಕೆ ನಾವು ಹೋಗ್ತಿರ್ತೇವೆ. ನಮ್ಮ ಮುಂದಿರೋರೆಲ್ಲರನ್ನು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಿರ್ತೇವೆ. ಯಾಕಂತಂದ್ರೆ ಅವಾಗ ನಮ್ಮ ಹೃದಯದಲ್ಲಿ ನಾವೇನ್ ಇಟ್ಕೊಂಡಿರ್ತೇವೆ ಗೊತ್ತಾ? ನಾನು ಒಳ್ಳೆ, ನನಗೆಲ್ಲ ಗೊತ್ತು, ನನಗೇನ್ ಕಡಿಮೆ ಇಲ್ಲ, ಹಂಗೆ ಹಿಂಗೆ ಅನೇಕ ಅನೇಕ ಕಾರಣಗಳಿರಬಹುದು. ಅವೆಲ್ಲವುಗಳನ್ನ ಮುಂದೆ ಇಟ್ಕೊಂಡು ನಾವು ನಮ್ಮ ಲೆಕ್ಕಾಚಾರಗಳನ್ನ ನಾವು ಹಾಕೊಂಡಿರ್ತೇವೆ. ದೆನ್ ಯಾವಾಗಾದ್ರೂ ವಾಕ್ಯ ನಮ್ಮ ಕಿವಿಗೆ ಕೇಳಿಸಿದಾಗ ನಮ್ಗೆ ಅನ್ಸುತ್ತೆ, ಈ ವಾಕ್ಯ ನನಗೆ ಗೊತ್ತು ಅನ್ಸುತ್ತೆ. ತುಂಬಾ ಸಲ ನಮಗೆ ಈ ವಾಕ್ಯ ನಾನು ಕೇಳಿದ್ದೇನೆ, ಸೊ ಏನ್ ಮಾಡೋಣ, ಈ ವಾಕ್ಯ ಕೇಳಿರೋದ್ರಿಂದ ಸ್ಕಿಪ್ ಹೊಡೆದ್ಬಿಡೋಣ. ಯಾವಾಗಾದ್ರೂ ನಮ್ಗೆ ಇಂಥ ಮೆಂಟಾಲಿಟಿ ಬರುತ್ತಲ್ಲ, ಪ್ರಿಯರೇ, ದೆನ್ ವಿ ಆರ್ ಇನ್ ರಾಂಗ್ ಟ್ರ್ಯಾಕ್. ನಾವು ಕ್ರಮವಾದಂತ ಮಾರ್ಗದಲ್ಲಿಲ್ಲ, ಅಕ್ರಮವಾದಂತ ಮಾರ್ಗದಲ್ಲಿದ್ದೇವೆ. ಸರಿಯಾದಂತ ಪದ್ಧತಿಗಳಲ್ಲಿ ನಾವು ನಿಜವಾಗ್ಲೂ ಇಲ್ಲ ಪ್ರಿಯರೇ. ಯಾಕಂತಂದ್ರೆ ದೇವರ ವಾಕ್ಯ ನಿನ್ನ ನನ್ನ ಬಳಿಗೆ ಬರುತ್ತಿರಬೇಕಾದ್ರೆ ಆ ವಾಕ್ಯಗಳನ್ನು ಕೂಡ ತುಂಬಾ ಸಲ ನಾವು ತೀರ್ಪು ಮಾಡ್ತಿರ್ತೇವೆ. ಇದು ನನಗೆ ಗೊತ್ತಿರೋದೆ, ಇದು ನನಗೆ ತಿಳಿದಿರೋದೆ, ಇದು ನನಗೆ ಹಾಗೆ ಹೀಗೆ. ನೋ ಸರ್, ನಿನಗೆ ದೇವರ ವಾಕ್ಯದ ಮೇಲೆ ಪ್ರೀತಿ ಇದ್ದರೆ, ನಿನಗೆ ದೇವರ ವಚನಗಳ ಮೇಲೆ ಆಸಕ್ತಿ ಇದ್ದರೆ, ನೀನು ದೇವರಿಗೆ ಕೊಡುವಂತ ಸ್ಥಾನಮಾನಗಳು ಬೇರೆ ರೀತಿಯಲ್ಲಿರುತ್ತೆ. ನಾವು ಆ ರೀತಿ ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಳೆಯಲ್ಲಿ ಗರ್ವ ಅನ್ನುವಂಥದ್ದು ಬಂದ್ಬಿಟ್ಟಿದೆ. ಹಾಗಂತ ಯೂಟ್ಯೂಬ್ ಅಲ್ಲಿರೋ ಎಲ್ಲಾ ವಾಕ್ಯಗಳನ್ನ ಕೇಳಿ, ಬೋಧಕರ ಎಲ್ಲಾ ಮಾತುಗಳನ್ನ ಕೇಳಿ ಎಂಬುದಾಗಿ ನಾನು ಹೇಳ್ತಿಲ್ಲ. ಆದರೆ ಗರ್ವದಿಂದ ನಾವು ಯಾವತ್ತೂ ಕೂಡ ದೇವರ ವಾಕ್ಯವನ್ನ ಜಡ್ಜ್ ಮಾಡಬಾರ್ದು, ತೀರ್ಪು ಮಾಡಬಾರ್ದು ಎಂಬುವಂತ ಸಂಗತಿಯನ್ನ ಹೇಳ್ತಿದ್ದೇನೆ. ಯಾಕಂತಂದ್ರೆ ಹೇಳುವಂತ ವಾಕ್ಯಗಳು, ಫಾರ್ ಎಕ್ಸಾಂಪಲ್ ನಾನೇ ಒಂದು ಇವಾಗ ಈ ತರ ಮಾತನಾಡ್ತಿದ್ದೇನೆ, ಏನಂತ ತೀರ್ಪು ಮಾಡಬೇಡಿರಿ ಎಂಬುದಾಗಿ. ನಮಗೆ ನಾನು ಹೇಳುವಂತ ಉದ್ದೇಶ ಬೇರೆ ಇರುತ್ತೆ, ಅರ್ಥ ಆಗುವಂತ ರೀತಿ ಬೇರೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಹೇಳುವಂತ ಉದ್ದೇಶ ಬೇರೆ ಇರುತ್ತೆ, ಅರ್ಥ ಆಗುವಂತ ರೀತಿನೇ ಬೇರೆ ಕಡೆ ಹೋಗ್ತಿರುತ್ತೆ. ಅದಕ್ಕೆ ಹೇಳ್ತಿದ್ದೇನೆ, ವಾಕ್ಯಗಳನ್ನ ಯಾರು ಹೇಳಿದ್ರು ಕೇಳ್ಬಿಡ್ಬೇಕ ಬ್ರದರ್. ಅವ್ರ ಅಸತ್ಯ ಬೋಧನೆ, ಅವ್ರ ಸುಳ್ಳು ಬೋಧನೆ, ಹಾಗೆ ಎಲ್ಲರ ವಾಕ್ಯಗಳನ್ನ ಕೇಳಿ ಎಂಬುದಾಗಿ ನಾನು ಹೇಳ್ತಿಲ್ಲ. ಆದರೆ ನಿನ್ನಲ್ಲಿ ಗರ್ವ ಇದ್ದುಕೊಂಡು ಯಾವ ವಾಕ್ಯವನ್ನು ಕೂಡ ಕೇಳಬಾರದೆಂಬುದಾಗಿ ನಾನು ಹೇಳ್ತಿದ್ದೇನೆ. ತೀರ್ಪು ಮಾಡುವಂತ ಹೃದಯ ಉಳ್ಳವನಾಗಿ ನೀನು ವಾಕ್ಯವನ್ನ ಕೇಳಬಾರದೆಂಬುದಾಗಿ ನಾನು ಹೇಳ್ತಿದ್ದೇನೆ. ಇದು ತಪ್ಪು, ಇದು ಅಸತ್ಯ, ಇದು ಕ್ರಮವಾದದ್ದಲ್ಲ. ಯಾಕಂತಂದ್ರೆ ನೀವು ಯಾವ ಅಳತೆಯಿಂದ ನೀನು ತೀರ್ಪು ಮಾಡ್ತೀವಿ ಅದೇ ನನಗೆ ಅಳತೆ. ಪಾರ್ಕ್ಗೆ ಹೋಗ್ತೇವೆ, ಪಾರ್ಕ್ ಅಲ್ಲಿ ಆಟ ಆಡುವಂತ ವಸ್ತುಗಳಿರ್ತವೆ, ಮಕ್ಕಳು ಆಟ ಆಡುವಂಥದ್ದು. ಅದರಲ್ಲಿ ಒಂದು ಆಟ ಆಡುವಂಥದ್ದು ಏನಂತಾರೆ, ಒಂದು ಈ ಕಡೆ ಎರಡು ಕಡೆ ಕೂತ್ಕೊಳ್ಳೋದಕ್ಕೆ. ಈ ಕಡೆ ಕೂತ್ಕೊಂಡ್ರೆ ಮೇಲೆ ಹೋಗುತ್ತೆ, ಆ ಕಡೆ ಕೂತ್ಕೊಂಡ್ರೆ ಇದು ಮೇಲೆ ಹೋಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಹೌದಾ? ಈ ಕಡೆ ಕೂತ್ಕೊಂಡೊಂದ್ ದಪ್ಪ ಇದ್ದಾನೆ, ಆ ಕಡೆ ಕೂತ್ಕೊಂಡೊಂದ್ ಸಣ್ಣ ಇದ್ದಾನೆ. ಇವ್ನ್ ದಪ್ಪ ಆಗಿರೋನ್ ಕೆಳಗಡೆ ಹೋಗ್ಬಿಡ್ತಾನೆ, ಸಣ್ಣಕ್ಕಿರೋನ್ ಮೇಲೆ ಹೋಗ್ತಾನೆ. ಅವ್ನ ಅಲ್ಲಾಡ್ತಾನೆ ಮೇಲಿಂದ, ಇವನ್ನ ಮೇಲೆ ಎತ್ತಬೇಕಂತ. ಬಟ್ ಅವನಿಂದ ಆಗಲ್ಲ. ಯಾಕಂತಂದ್ರೆ ಅವನ ವೆಯ್ಟಿಗೂ ಇವನ ವೆಯ್ಟಿಗೂ ಸಂಬಂಧನೇ ಇಲ್ಲ. ಅವಾಗ ಏನಾಗುತ್ತೆ, ಇವನ ಅಳತೆ ಬೇರೆ, ಅವನ ಅಳತೆ ಬೇರೆ. ಇವನ ಅಳತೆ ಬೇರೆ, ಅವನ ಅಳತೆ ಬೇರೆ. ನೋಡ್ದ ದೇವ್ರೆ, ನಾನು ಅವನ ಮೇಲಿಟ್ಟಿದ್ದೇನೆ, ತೀರ್ಪು ಮಾಡಿದ್ದೇನೆ, ಅವನ್ನ ಜಡ್ಜ್ ಮಾಡಿದ್ದೇನೆ ನಾನು ಅವನ್ನ ಅಂತಂದಾಗ ದೇವರವಾಗಿ ಏನ್ ಮಾಡ್ತಾರೆ ಗೊತ್ತಾ? ಇವನ ಪಕ್ಷದಲ್ಲಿ ನಿಂತುಕೊಂಡು ಇವನಿಗೋಸ್ಕರವಾಗಿ ಯುದ್ಧ ಮಾಡಿ ನಿನ್ನನ್ನು ಮೇಲೆ ಎತ್ಬಿಡ್ತಾರೆ. ಅಂತಂದ್ರೆ ನಿನ್ನನ್ನ ಈ ಕಡೆಯಿಂದ ಇಳಿಸ್ಬಿಡ್ತಾರೆ. ನೀನು ಯಾವ ಲೆಕ್ಕ ನೀನ್ ತೆಗೆದುಕೊಂಡಲ್ಲ ಅದೇ ಲೆಕ್ಕ ನಿನಗೆ ಬರುತ್ತೆ. ಸೇಮ್ ವೇಟ್ ನಾನು ಈ ಕಡೆ ಹಾಕ್ತೇನೆ. ನೋ ಕಾಂಪ್ರಮೈಸ್. ಪ್ರೇರೆ, ವಾಕ್ಯವನ್ನು ತಿಳಿದುಕೊಳ್ಳುವುದು ತಪ್ಪಲ್ಲ. ಆ ವಾಕ್ಯವನ್ನು ತಿಳಿದುಕೊಂಡಿದ್ದೇನೆ ಅಂತಂದುಕೊಂಡು ಅದರಲ್ಲಿ ಅಹಂಕಾರ ಪಡುವಂಥದ್ದು ತಪ್ಪು. ಚಿಕ್ಕ ವಿಷಯ ಹೇಳ್ತೇನೆ. ವಾಕ್ಯವ ಅರ್ಥ ಆಗ್ತಿದೆ ಅಂತಂದಾಗ ನಮ್ಮಲ್ಲಿ ತಗ್ಗಿಸುವಿಕೆ ಹೆಚ್ಚಾಗಬೇಕು, ಗರ್ವ ಹೆಚ್ಚಾಗಬೇಕು. ವಾಕ್ಯ ಅರ್ಥ ಆಗ್ತಿದ್ದಷ್ಟು ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕಾ, ಹೆಚ್ಚಿಸಿಕೊಳ್ಬೇಕಾ?
ತಗ್ಗಿಸಿಕೊಳ್ಳಬೇಕು, ನಿನ್ನಲ್ಲಿ ತಗ್ಗಿಸುವಿಕೆ ಕಾಣಬೇಕು. ಅಹಂಕಾರವಾಗಲಿ ಗರ್ವವಾಗಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಕಾರ್ಯಗಳು ನಿನ್ನಲ್ಲಿ ಕಾಣಿಸಬಾರದು. ತಗ್ಗಿಸುವಿಕೆ ನಿನ್ನಲ್ಲಿ ಕಾಣಬೇಕು. ನಿನ್ನಲ್ಲಿ ತಗ್ಗಿಸುವಿಕೆ ಕಾಣದೆ, ನಿನಗೆ ಗೊತ್ತಿಲ್ಲದೆ ನಿನಗೆ ಅಹಂಕಾರವು ಗರ್ವವು ಈ ರೀತಿಯಾದಂತ ಪರಿಸ್ಥಿತಿಗಳು ನಿನ್ನಲ್ಲಿ ಬರ್ತಿದೆ ಅಂತಂದ್ರೆ ವಾಕ್ಯ ಅರ್ಥ ಆಗ್ತಿಲ್ಲ. ವಾಕ್ಯ ಅರ್ಥ ಆಗ್ತಿದ್ರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿದೆಯಾ ಪ್ರೇರೆ? ಅಹಂಕಾರ, ಗರ್ವ, ತೀರ್ಪು ಮಾಡುವಂಥದ್ದು, ಇವೆಲ್ಲವೇನೋ ಗೊತ್ತಾ, ದೇವರಿಂದ ದೂರ ಮಾಡುವಂತವುಗಳು, ದೇವರಿಗೆ ಹತ್ತಿರ ಮಾಡುವಂತವುಗಳು ಖಂಡಿತ ಅಲ್ಲ. ದೇವರಿಂದ ದೂರ ಮಾಡಿ ಲೋಕಕ್ಕೆ ಹತ್ತಿರ ಮಾಡಿ ದುಷ್ಟನ ಕಾರ್ಯಗಳಿಗೆ ಸಂಬಂಧಪಟ್ಟವುಗಳಿವೆಲ್ಲ. ಸೈತಾನನು ನಮ್ಮನ್ನು ಬೀಳಿಸುವಂತ ಒಂದು ದೊಡ್ಡ ಪದ್ಧತಿ ಇದು. ತೀರ್ಪು, ಒಂದು ವ್ಯಕ್ತಿಯನ್ನು ಕಂಡ ಕೂಡಲೇ ತೀರ್ಪು, ಒಂದು ವ್ಯಕ್ತಿಯ ವಸ್ತ್ರಧಾರಣೆಯನ್ನು ನೋಡಿದ ಕೂಡಲೇ ತೀರ್ಪು, ಅವನ ಕಲರ್ ನೋಡಿದ ತಕ್ಷಣ ತೀರ್ಪು, ಅವನು ಯಾವ ಊರಿಂದ ಬಂದಿದ್ದಾನೆ ಅಂತ ತಿಳ್ಕೊಂಡಿದ ತಕ್ಷಣ ತೀರ್ಪು, ತೀರ್ಪು ತೀರ್ಪು. ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ನಾವೊಂದು ವ್ಯಕ್ತಿಯನ್ನ ಜಡ್ಜ್ ಮಾಡ್ತೇವೆ. ಸರ್, ಇಫ್ ಇಟ್ ಈಸ್ ಯುವರ್ ಇನ್ ಪರ್ಸನಲ್ ಲೈಫ್, ಅದು ನನ್ನ ವ್ಯಕ್ತಿಗತವಾದಂತ ಜೀವನ ಏನಾದ್ರೂ ಮಾಡ್ಕೊಳ್ಳಿ, ಬಟ್ ಸಭೆ, ಸೇವೆ, ವಾಕ್ಯ, ದೇವರು, ಆತನ ಸನ್ನಿಧಾನ, ದೆನ್ ಡೋಂಟ್ ಜಡ್ಜ್ ಎನಿವನ್. ಡೋಂಟ್ ಜಡ್ಜ್ ಎನಿವನ್. ಯಾರನ್ನು ಕೂಡ ತೀರ್ಪು ಮಾಡ್ಲಿಕ್ಕೆ ಹೋಗಲೇಬಾರದು ಪ್ರಿಯರೇ, ಹೋಗಲೇಬಾರದು. ಅದು ಬಹಳ ಕಠಿಣವಾದಂತ ತಪ್ಪು, ಬಹಳ ದೊಡ್ಡ ತಪ್ಪದು. ನೀವು ತೀರ್ಪು ಮಾಡಬೇಡಿರಿ, ನಿಮಗೂ ಕೂಡ ತೀರ್ಪು. ಯೇಸು ಕ್ರಿಸ್ತರವ್ರು ಯಾರನ್ನಾದ್ರೂ ತೀರ್ಪು ಮಾಡಿದ್ರ? ತೀರ್ಪು ಮಾಡೋದು ಅಂತಂದ್ರೆ ಯೇಸು ಕ್ರಿಸ್ತರವ್ರ ಬಳಿಗೆ ವ್ಯಭಿಚಾರದಲ್ಲಿ ಸಿಕ್ಕಿರುವಂತ ಸ್ತ್ರೀಗಳು, ಜಾಸ್ತಿ ಹೇಳಕ್ ಹೋಗಲ್ಲ. ಆ ಸ್ತ್ರೀ ಬಂದಾಗ ಎಲ್ಲಾರು ಲೆಕ್ಕ ಹಾಕ್ತಿದ್ದಾರೆ, ಎಲ್ಲಾರು ತೀರ್ಪು ಮಾಡ್ತಿದ್ದಾರೆ. ಕಲ್ಲಾಕ್ಬಿಡೋಣ, ಸಾಯಿಸ್ಬಿಡೋಣ, ತಪ್ಪು ಮಾಡಿದಳೆ ಈಕೆ, ಸಾಯಿಸ್ಬಿಡಿ ಸಾಯಿಸ್ಬಿಡಿ ಸಾಯಿಸ್ಬಿಡಿ. ಯೇಸು ಕ್ರಿಸ್ತರು ಏನಮ್ಮ, ನಿಮ್ಮಲ್ಲಿ ತಪ್ಪು ಮಾಡದೇ ಇರೋದ್ರೆ ಈಕೆ ಮೇಲೆ ಕಲ್ಲಾಕಿ. ಎಲ್ಲರೂ ಹೊರಟೋಗ್ಬಿಟ್ರು. ನಾವಾದ್ರೆ ಹೋಗ್ತಿರ್ಲಿಲ್ಲ ಬಿಡಿ, ಅದು ನಮ್ದು ಬೇರೆ ಕತೆ. ಎಲ್ಲರೂ ಹೊರಟೋಗ್ಬಿಟ್ರು. ಏನಮ್ಮ, ಯಾರು ನಿನ್ನನ್ನ ಶಿಕ್ಷಿಸಲಿಲ್ವಾ? ಇಲ್ಲಪ್ಪ, ಇಲ್ಲ ಸರ್, ಯಾರು ನನ್ನನ್ನ ಶಿಕ್ಷಿಸಲಿಲ್ಲ. ಆದ್ರೆ ನಾನು ಕೂಡ ನಿನ್ನನ್ನು ಶಿಕ್ಷಿಸುವುದಿಲ್ಲ. ಆತನಿಗೆ ಅಧಿಕಾರವಿದ್ದಾಗಿಯೂ, ಆತನು ಶಿಕ್ಷಿಸುವುದಕ್ಕೆ ಯೋಗ್ಯನಾಗಿದ್ದಾಗಿಯೂ ನಾನು ಕೂಡ ನಿನ್ನನ್ನು ಶಿಕ್ಷಿಸುವುದಿಲ್ಲ. ಇನ್ನು ಮುಂದೆ ಹೋಗಿ ಪಾಪ ಮಾಡಬೇಡ. ತೀರ್ಪು ಮಾಡಿಲ್ಲ, ಆಕೆಯನ್ನು ಪ್ರೀತಿ ಮಾಡಿದನು ಅಷ್ಟೇ. ಆ ಪ್ರೀತಿಯಿಂದ ಆಕೆ ಜೀವನವು ಬದಲಾಯಿತು, ಬದುಕು ಬದಲಾಯಿತು. ಯೇಸು ಕ್ರಿಸ್ತನ ಒಬ್ಬರ ಮನೆಯಲ್ಲಿರಬೇಕಾದ್ರೆ ಒಂದು ಸ್ತ್ರೀ ಬಂದು ತೈಲವನ್ನು ತಂದು ಆಕೆಯ ಪಾದಗಳಿಗೆ ಹಚ್ಚಿ ತನ್ನ ಕೂದಲುಗಳಿಂದ ಆಕೆ ಪಾದಗಳನ್ನು ಒರೆಸ್ತಿರ್ಬೇಕಾದ್ರೆ ಎಲ್ಲರೂ ಮಾತಾಡ್ತಿದ್ರು, ಯೇಸು ಏನು ಮಾತನಾಡ್ತಿಲ್ಲ, ಹೊರಗಾಕ್ಬೇಕಲ್ಲ, ಎಮ್ಮನ್ನ ತಳ್ಳಿ ಬಿಡ್ಬೇಕಲ್ಲ. ನೋ, ಹಿ ಡಿಡ್ಂಟ್. ನೀವು ನನ್ನ ಕಾಲ್ ತೊಳ್ಕೊಳ್ಳೋದಕ್ಕೆ ನೀರು ಕೊಟ್ಟಿಲ್ಲ, ಈಕೆ ಆದರೂ ನನ್ನ ಭೂಸ್ಥಾಪನೆಯ ಕಾರ್ಯಕ್ರಮವನ್ನ ಮಾಡ್ತಿದ್ದಾಳೆ. ಬೇರೆ ಜನರೆಲ್ಲರೂ ತೀರ್ಪು ಮಾಡಿದ್ರು. ಯೇಸು ಕ್ರಿಸ್ತನ ಸುತ್ತಲಿರೋರೆಲ್ಲರೂ ಬಾಯಿ ಬಿಟ್ಟು ಮಾತಾಡ್ತಿದ್ದಾರೆ. ಯೇಸು ಕ್ರಿಸ್ತರೊಬ್ಬರೇ ಬಾಯಿ ಮುಚ್ಕೊಂಡಿದ್ದಾರೆ. ಬಾಯಿ ತೆರೆದರೆ ತೀರ್ಪು ಮಾಡಿದ ಹಾಗಾಗುತ್ತೆ. ಅಷ್ಟು ಜನರಲ್ಲಿ ನೀನು ನಾನು ಬಾಯಿ ತೆರೆದರೆ ನಿನ್ನ ಬಾಯಿ ಕೂಡ ಹೊಲಸಾಗುತ್ತೆ. ಬಾಯಿ ತೆರೆದರೆ ನಿನ್ನಲ್ಲಿ ಪ್ರೀತಿ ಕಾಣಬೇಕು, ಬಾಯಿ ತೆರೆದರೆ ಕ್ಷಮಾಪಣೆ ಕಾಣಬೇಕು, ಕಣಿಕರ ಕಾಣಬೇಕು. ತೀರ್ಪು ಮಾಡುವುದು ನಮ್ಮ ಬಾಯಿಂದ ಬರ್ತಿದೆ ಅಂತಂದ್ರೆ ನಮ್ಮ ಸುತ್ತಲಿರುವಂತ ಸಮಾಜಕ್ಕೋಸ್ಕರವಾಗಿ ನಾವು ಪ್ರಭಾವಿತರಾಗ್ತಿದ್ದೇವೆ. ನಮ್ಮನ್ನು ಪ್ರಭಾವಿತರನ್ನಾಗಿ ಮಾಡ್ತಿದೆ ಸಮಾಜ. ಎಂತ ಸಮಾಜ ಅದು? ನಿನ್ನನ್ನು ನನ್ನನ್ನು ಹಾಳು ಮಾಡುವಂಥದ್ದು, ಕೆಡಿಸುವಂಥದ್ದು, ಕೆಟ್ಟ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು. ವಾಕ್ಯವನ್ನು ಕೇಳುವ ಒಳ್ಳೆ ಮನಸ್ಸನ್ನು ಒಂದು ವೇಳೆ ದೇವರು ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ತುಂಬಾ ಗ್ರೇಟ್. ಆ ವಾಕ್ಯವನ್ನು ಕೇಳಿದ ನಂತರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಬದುಕೋದಕ್ಕೆ ನಮ್ಮಿಂದ ಆಗ್ತಿಲ್ಲ ಅಂತಂದ್ರೆ ಅದು ನಿನ್ನಲ್ಲಿ ನನ್ನಲ್ಲಿರುವಂತ ಫಾಲ್ಟ್. ಮೂರನೇ, ವಾಕ್ಯವನ್ನು ಕೇಳಿದ ನಂತರ ನಮ್ಮಲ್ಲಿ ಅಹಂಕಾರ ಗರ್ವ ಜಾಸ್ತಿ ಆಗ್ತಿದೆ ಅಂತಂದ್ರೆ ದೆನ್ ಆ ವಾಕ್ಯ
ಒಂದು ವೇಳೆ ನಮಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ, ಅಥವಾ ಹೇಳೋರು ನಮಗೆ ಸರಿಯಾಗಿ ಹೇಳ್ತಿಲ್ಲ, ಅಥವಾ ಎಲ್ಲಾ ಸರಿ ಇದ್ರೂ ಕೂಡ ನಮ್ಮಲ್ಲಿ ಇನ್ನೂ ಗರ್ವ ಅಹಂಕಾರ ಬರ್ತಿದೆ ಅಂತಂದ್ರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ. ಹಾಗಾಗುತ್ತೆ. ಕೆಲವೊಮ್ಮೆ ಹೇಳೋರು ಕೂಡ ಸರಿಯಾಗಿ ಹೇಳಲ್ಲ, ಬೋಧಕರ ಬೋಧನೆಯೂ ಕೂಡ ಸರಿಯಾಗಿರೋದಿಲ್ಲ. ಹೌದು, ಸರಿಯಾಗಿರೋದಿಲ್ಲ. ಕೆಲವೊಬ್ರು ಆ ಬೋಧಕರ ಬೋಧನೆ ಕೇಳಿದ್ರೆ ನಮಗಿಂತ ದೊಡ್ಡ ಯಾರು ಇಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಇರ್ತೇವೆ. ಯಾರು ಯಾರಿಗಿಂತಲೂ ದೊಡ್ಡವರು ಅಲ್ಲ, ಯಾರು ಯಾರಿಗಿಂತಲೂ ಚಿಕ್ಕವರು ಕೂಡ ಅಲ್ಲ. ಎಲ್ಲರೂ ಸಮಾನವೇ, ಎಲ್ಲರೂ ಒಂದೇ ಲೆಕ್ಕ. ಆದರೆ ಎಲ್ಲರನ್ನು ಸಮಾನವಾಗಿ ಉಂಟು ಮಾಡಿದಂತ ದೇವರು ನಮ್ಗೆ ಹೇಳ್ತಿರೋದೇನಂತಂದ್ರೆ, ಒಬ್ಬರನ್ನೊಬ್ಬರು ನೀವು ಸಹಿಸಿಕೊಳ್ಳ್ರಿ, ತೀರ್ಪು ಮಾಡಬೇಡ್ರಿ, ಪ್ರೀತಿ ಮಾಡಿ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 11-12 ವಚನ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳುವೆಯೇ ಹೊರತು ಅದನ್ನು ಅನುಸರಿಸುವವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಸಿಸ್ಟರ್, ಈ ವಚನ ನಮ್ಮೆಲ್ಲರಿಗೂ ಅರ್ಥ ಆಗ್ಬೇಕು, ನಮ್ಮೆಲ್ಲರಿಗೂ ಅರ್ಥ ಆಗಬೇಕು. ಸಹೋದರರೇ, ಪ್ರೀತಿಯಿಂದ ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಪ್ರಾರಂಭದ ಶತಮಾನದಲ್ಲಿರುವಂತ ಸಭೆಗೆ ಯಾಕೆ ಈ ಮಾತನ್ನ ಹೇಳ್ತಿದ್ದಾರೆ? ಹೌದಾ, ಕ್ರಿಸ್ತಿಯ ಈ ಒಂದು ಕ್ರಿಸ್ಟಿಯಾನಿಟಿ ಪ್ರಾರಂಭವಾದಂತ ಸಮಯಗಳಲ್ವಾ ಅವೆಲ್ಲ. ದೇವರಿಗೋಸ್ಕರವಾಗಿ ಬದುಕಬೇಕೆಂದು ನಿರ್ಣಯಿಸಿಕೊಂಡು ಕ್ರಿಸ್ತನಿಗೋಸ್ಕರ ಪ್ರಾಣಗಳನ್ನು ಅರ್ಪಿಸಿದಂತ ಭಕ್ತರನ್ನು ಕಣ್ಣು ಮುಂದೆ ಇಟ್ಟುಕೊಂಡಿರುವಂತ ಸಮಾಜವು ತಾನೆ. ಮತ್ತೆ ಅವ್ರಿಗೆ ಯಾಕೆ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳ್ತಿದ್ದಾರೆ ಭಕ್ತರು? ಯಾಕೋಬನು ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ವಾಕ್ಯ ಗೊತ್ತಿರುತ್ತೆ, ಅನೇಕ ಬೋಧಕರನ್ನು, ಸೇವಕರನ್ನು ದೇವರು ನಮ್ಮ ಕಣ್ಣು ಮುಂದೆ ಇಟ್ಟಿರ್ತಾರೆ. ಇಷ್ಟೆಲ್ಲವಿದ್ದಾಗಿಯೂ ಕೂಡ ನಮ್ಮಲ್ಲಿ ಕೆಲವೊಂದು ಬಲಹೀನತೆಗಳು ಹಾಗೆ ಎದ್ದು ಕಾಣ್ತಿರ್ತವೆ. ಅದರಲ್ಲಿ ಒಂದು ಭಯಂಕರವಾದಂಥದ್ದು ಇದೆ. ನಿಂದಿಸಬೇಡಿರಿ, ಬೆರಳೆತ್ತಿ ತೋರಿಸಬೇಡಿರಿ. ಒಬ್ಬ ಸಹೋದರನನ್ನ ಶೋಧಿಸಬೇಡ, ಪ್ರಶ್ನಿಸಬೇಡ ಅಂತಂದ್ರೆ ನಿಂದಿಸಬೇಡ. ಅವನು ದುಃಖ ಪಡಬಾರದು, ನಿನ್ನಿಂದ ದುಃಖ ಪಡಬಾರದು. ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ, ನಿಂದಿಸಿದರೆ ಅಥವಾ ತೀರ್ಪು ಮಾಡಿದರೆ ಎರಡೂ ಆಲ್ಮೋಸ್ಟ್ ಸೇಮೆ. ಯಾವಾಗಾದ್ರೆ ತೀರ್ಪು ಮಾಡ್ತೇವೋ ಇಮಿಡಿಯೇಟ್ ಆಗಿ ನಿಂದನೆ ಬಂದ್ಬಿಡುತ್ತೆ ನಮ್ಮ ಬಾಯಿಂದ. ನಾವು ಅಷ್ಟು ಒಳ್ಳೆಯವ್ರೇನಲ್ಲ, ನಾವು ನಿಂದಿಸ್ಬಿಡ್ತೇವೆ. ನಮ್ಮ ಬಾಯಿಗಳಿಗಿಂತ ಹೊಲಸು ಇನ್ಯಾವುದೂ ಇರೋದಿಲ್ಲ. ಯಾವಾಗಾದ್ರೆ ತೀರ್ಪು ಮಾಡಿಬಿಡ್ತೇವೋ ನಮ್ಮ ಮನಸ್ಸಿನಲ್ಲಿ ನಮ್ಮ ಬಾಯಿ ವರ್ಕ್ ಆಗುತ್ತೆ. ಅವಾಗ ನಮ್ಮ ಬಾಯಿ ತುಟಿಗಳು ಕೆಲಸ ಮಾಡ್ತವೆ, ನಾಲಿಗೆ ಕೆಲಸ ಮಾಡುತ್ತೆ ನಿಂದಿಸೋದಕ್ಕೆ. ನಿಂದಿಸಿದರು ಅಥವಾ ತೀರ್ಪು ಮಾಡಿದರು ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ನೀನು ನಿಂದಿಸುತ್ತಿರುವಂತದ್ದು ಸಹೋದರನನ್ನೆಂಬುದಾಗಿ ನೀನು ಅಂದುಕೊಳ್ತಿದೀಯಾ? ಸಹೋದರನನ್ನಲ್ಲ, ಧರ್ಮಶಾಸ್ತ್ರ. ನೀನು ವಸ್ತ್ರವಿಲ್ಲದವನಿಗೆ ಸಹಾಯ ಮಾಡಿದಾಗ ನೀನು ವಸ್ತ್ರಗಳನ್ನ ಕೊಡುತ್ತಿರುವಂತದ್ದು ಸಹೋದರನಿಗೆ ಎಂಬುದಾಗಿ ನೀನು ಅಂದುಕೊಳ್ತಿದೀಯಾ? ಅಲ್ಲ, ನೀನು ಸಹಾಯ ಮಾಡ್ತಿರುವಂತದ್ದು ಕ್ರಿಸ್ತನಿಗೆ. ಸಹಾಯ ಕ್ರಿಸ್ತನಿಗೆ ಮಾಡ್ತಿದ್ಯಾ ಅಂತಂದ ಮೇಲೆ ನಿಂದನೆಯೂ ಕೂಡ ಯಾರಿಗೆ? ತೀರ್ಪು ಕೂಡ ಯಾರಿಗೆ? ಆತನಿಗೆ. ಅದೇ ಧರ್ಮಶಾಸ್ತ್ರ. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳುವೆಯೇ ಹೊರತು ಅದನ್ನು ಅನುಸರಿಸುವವನಲ್ಲ.
ಅರ್ಥ ಮಾಡ್ಕೊಳ್ಳಿ. ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ನೀನು ನ್ಯಾಯಾಧಿಪತಿ ಅಂತ ಅನ್ನಿಸ್ಕೊಳ್ತೀಯ ವಿನಃ ಅದನ್ನು ನೆರವೇರಿಸುವವನು, ಅದರ ಪ್ರಕಾರವಾಗಿ ಬದುಕುವವನು ನೀನು ನಾನಾಗಿರೋದಿಲ್ಲ. ನ್ಯಾಯಾಧಿಪತಿಗಳಾಗ್ಬಿಟ್ಟಿದ್ದೇವಾ? ನ್ಯಾಯಾಧಿಪತಿಗಳಾಗ್ಬಿಟ್ಟಿದ್ದೇವಾ? ಗುರುಗಳಾಗ್ಬಿಟ್ಟಿದ್ದೇವಾ? ದೇವರ ಸ್ಥಾನವನ್ನ ತೆಗೆದುಕೊಳ್ಳೋದಕ್ಕೆ ಒಂದೊಂದು ಅಧಿಕಾರವನ್ನ ದೇವರಿಂದ ಏನಾದ್ರು ಕಿತ್ಕೊಳ್ತಿದ್ದೇವಾ? ನಿಮಗೆ ಗುರು ಇಲ್ಲ, ಒಬ್ಬನೇ ಗುರು ನಿಮಗೆ. ತುಂಬಾ ಜನ ಗುರುಗಳಾಗ್ಬಿಟ್ಟಿದ್ದೇವೆ ನಾವು. We are not teachers. There is only one teacher. His name is Jesus. ಆತನ ಹೆಸರು ಯೇಸು ಕ್ರಿಸ್ತನು. ನ್ಯಾಯಾಧಿಪತಿ ಒಬ್ಬನೇ. ನಾವು ನ್ಯಾಯಾಧಿಪತಿಗಳಾಗಬಾರದು. ಅಧಿಕಾರವನ್ನು ನಾವು ಕಿತ್ತುಕೊಳ್ಳಬಾರದು. ಯಾಕೆಂತಂದ್ರೆ ನ್ಯಾಯಾಧಿಪತಿ ಆಗ್ತೀಯ ಅಷ್ಟೇ, ನೀನು ನ್ಯಾಯ ತೀರ್ಪರಿಯಾಗಿ ನಿಂತಾಗ ಅದನ್ನು ನೆರವೇರಿಸುವವನಾಗೋದಿಲ್ಲ. ಯಾಕೆಂತಂದ್ರೆ ನ್ಯಾಯಾಧಿಪತಿ ನಾನು. ನನ್ನನ್ನು ಯಾರು ಕ್ವಶನ್ ಮಾಡೋದು? ಕ್ವಶನ್ ಮಾಡದೆ ಕಿತ್ತು ಬಿಡ್ತೇನೆ, ಕ್ವಶನ್ ಮಾಡದೆ ಎಳೆದು ಬಿಡ್ತೇನೆ, ತೆಗೆದು ಬಿಡ್ತೇನೆ. ನ್ಯಾಯಾಧಿಪತಿಗಳಾಗ್ಬಿಟ್ಟಿದ್ದೇವೆ ತುಂಬಾ ಜನ ಸೇವಕರು, ತುಂಬಾ ಜನ ವಾಕ್ಯವನ್ನ ಕೇಳುವವರು, ತುಂಬಾ ಮಂದಿ ಬೈಬಲ್ ಹಿಡ್ಕೊಂಡವರು ನ್ಯಾಯಾಧಿಪತಿಗಳಾಗ್ಬಿಟ್ಟಿದ್ದೇವೆ. ನ್ಯಾಯಾಧಿಪತಿಗಳಾಗಬೇಡಿ. ನ್ಯಾಯಾಧಿಪತಿ ಎನಿಸಿಕೊಳ್ಳುವೆಯೇ ಹೊರತು ಅದನ್ನು ನೆರವೇರಿಸುವವನು ಅಲ್ಲ. 12ನೇ ವಚನ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ. ದರ್ ಇಸ್ ಓನ್ಲಿ ಒನ್ ಜಡ್ಜ್. ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ಹೂ ಆರ್ ಯು? ನಥಿಂಗ್. ನೆರೆಯವನ ವಿಷಯದಲ್ಲೇ ತೀರ್ಪು ಮಾಡಬಾರದು ಅಂತಂದ್ರೆ ಬೋಧಕರ ವಿಷಯದಲ್ಲಿ, ಸೇವಕರ ವಿಷಯದಲ್ಲಿ ತೀರ್ಪು ಮಾಡಬಹುದಾ? ನೋ. ಒಂದು ವೇಳೆ ದಾವೀದನ ಕಾಲದಲ್ಲಿ ನಾವು ಇದ್ದುಕೊಂಡಿದ್ದರೆ, ದಾವೀದನು ಬತ್ಸೆಬಳ ವಿಷಯದಲ್ಲಿ ಮಾಡಿರುವಂತಹ ಪಾಪವು ನಮಗೆ ತಿಳಿದು ಬಂದರೆ ನಾವು ಮೊದಲು ಮಾಡುವಂತದ್ದೇನು ಗೊತ್ತಾ? ತೀರ್ಪು ಮಾಡ್ತೇವೆ. ದಾವೀದನು ಒಳ್ಳೆಯವನೇ, ಆ ವಿಷಯದಲ್ಲಿ ತಪ್ಪು ಮಾಡ್ದ. ದಾವೀದನು ಒಳ್ಳೆಯವನೇ. ಎಲ್ಲಿವರೆಗೂ ಒಳ್ಳೆಯವನು? ಬತ್ಸೆಬಳ ವಿಷಯದಲ್ಲಿ ಪಾಪ ಮಾಡೋವರೆಗೂ ಒಳ್ಳೆಯವನು. ಪಾಪ ಮಾಡಿದ ನಂತರ ಏನಾದ? ಕೆಟ್ಟವನಾದ. ಅದಕ್ಕೆ ತಾನೇ ಊರು ಸುತ್ತಾಡಿದ್ದು, ಅದಕ್ಕೆ ತಾನೇ ದೇಶಗಳು ಸುತ್ತಾಡಿದ್ದು ಅಂತ ನಾವೇ ಹೇಳ್ತೇವೆ. ದೇವರೇನು ಹೇಳ್ತಾರೆ ಗೊತ್ತಾ? ನನ್ನ ಮಗನವನು, ನನ್ನ ಮಗನನ್ನ ನಾನು ಏನ್ ಮಾಡಿದ್ದೇನೆ ಗೊತ್ತಾ? ಅವನು ತಪ್ಪು ಮಾಡಿದ್ದೇನೆ, ಹೌದು. ಹಿ ಮೇಡ್ ಎ ಮಿಸ್ಟೇಕ್. ಅದಕ್ಕೆ ಪ್ರತಿಫಲವನ್ನು ಕೂಡ ಅನುಭವಿಸಿದ್ದಾನೆ. ನಾನು ಅವನ್ನ ಕ್ಷಮಿಸಿದ್ದೇನೆ. ದೇವರೇ ಕ್ಷಮಿಸಿರಬೇಕಾದ್ರೆ, ದೇವರೇ ತೀರ್ಪು ಮಾಡದಿರಬೇಕಾದ್ರೆ, ದೇವರೇ ಕಾಂಪ್ರಮೈಸ್ ಆಗಿರಬೇಕಾದ್ರೆ ನಾವೆಷ್ಟು, ನಮ್ಮ ಬದುಕುಗಳೆಷ್ಟು, ನಮ್ಮ ಜ್ಞಾನವೆಷ್ಟು, ನಮಗಿರುವಂತ ಅಧಿಕಾರವೆಷ್ಟು, ಏನ್ ಗೊತ್ತಿದೆ ಅಂತ ನಾವು ಇತರರನ್ನು ತೀರ್ಪು ಮಾಡ್ತೇವೆ. ನಿಜವಾಗ್ಲೂ ದಾವೀದನ ಸಮಯದಲ್ಲಿ, ಕಾಲದಲ್ಲಿ ಒಂದು ವೇಳೆ ನಾವಿದ್ದಿದ್ರೆ ದೇವರು ಕ್ಷಮಿಸ್ತಿದ್ರೇನೋ, ನಾವು ಕ್ಷಮಿಸ್ತಿರ್ಲಿಲ್ಲ. ನಾವು ದಾವೀದನ ಕಾಲದಲ್ಲಿ ಇಲ್ವಲ್ಲ. ಮತ್ತೆ ಈ ಕಾಲದಲ್ಲಿರುವಂತ ನಾವು ಹೇಗಿರಬೇಕು ಗೊತ್ತಾ? ಯಾರನ್ನು, ಎಂತಹ ತಪ್ಪು ಮಾಡಿದವರನ್ನ ತೀರ್ಪು ಮಾಡಬೇಡಿ. ಮತ್ತೆ ಹೇಳ್ತೇವೆ, ತೀರ್ಪು ಮಾಡಬೇಡಿ. ಯು ಕಾಂಟ್ ಗಿವ್ ಎ ಸ್ಟೇಟ್ಮೆಂಟ್ ವೆದರ್ ಹಿ ಇಸ್ ಗುಡ್ ಆರ್ ಬ್ಯಾಡ್. ಆತನು ಒಳ್ಳೆಯವನು ಕೆಟ್ಟವನು ಎಂಬಂತ ಒಂದು ತೀರ್ಪನ್ನು ನೀನು ಯಾವತ್ತೂ ಕೊಡಬಾರದು. ಯು ಕಾಂಟ್ ಗಿವ್ ಎ ಸ್ಟೇಟ್ಮೆಂಟ್, ಬೋಲ್ಡ್ ಸ್ಟೇಟ್ಮೆಂಟ್. ದೇವರು ನಮಗೆ ಕೊಟ್ಟಿರುವಂತದ್ದು ಸ್ಟೇಟ್ಮೆಂಟ್ ಕೊಡುವಂತ ಅಧಿಕಾರವಲ್ಲ, ಕ್ಷಮಿಸುವಂತ ಅಧಿಕಾರ. ಜಸ್ಟ್ ಲವ್. ಪಾಪ ಮಾಡಿದಾನ, ಲವ್ ಹಿಮ್. ಯಾಕಂತಂದ್ರೆ ದೇವರು ಒಂದು ವೇಳೆ ಕ್ಷಮಿಸಿದ್ರೆ, ನೀನು ನಾನು ತೀರ್ಪು ಮಾಡಿದ್ರೆ ನಮಗಿಂತ ಭಯಂಕರವಾದಂತ ಪರಿಸ್ಥಿತಿಗೆ ಹೋಗೋರು ಬರೀ ಯಾರು ಇರಲ್ಲ. ದೇವರಿಂದ ಕ್ಷಮಾಪಣೆ ಹೊಂದಿದವನು ಧನ್ಯನು, ದೇವರು ಕ್ಷಮಿಸಿದವನು ಧನ್ಯನು, ಆತನ ದಯೆಯನ್ನು ಹೊಂದಿದವನು ಧನ್ಯನು.
ದೇವರ ದಯೆಯನ್ನು ಹೊಂದಿದವರೇ ನಾವೆಲ್ಲ. ಬಟ್ ಯಾವಾಗಾದ್ರೆ ಈ ತೀರ್ಪು ಅನ್ನೋದನ್ನ ಮಾಡ್ಬಿಡ್ತೇವಲ್ವಾ, ದಯೆ ಎಲ್ಲ ಹೋಗುತ್ತೆ, ಕೋಪ ಬರುತ್ತೆ ದೇವರಿಗೆ ಕೋಪ ಬರುತ್ತೆ. ನಿನ್ನನ್ನ ನಾನು ಆರಿಸಿಕೊಂಡಿದ್ದು, ಇದೇನಾ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದು, ಇದೇನಾ ನಿನಗೆ ವಾಕ್ಯ ಅರ್ಥ ಆಗಿದ್ದು? ಹಾಗಿರುವುದು ಬೇಡ. ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಯಾಕಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಕ್ರಮದಲ್ಲಿ ಅರ್ಥವಿಲ್ಲದೆ ಇರುವಂತದ್ದು ಕೆಲವೊಂದು ಏನಂತಾರೆ ಅಸಂದರ್ಭವಾದವುಗಳು, ಅನನುಕೂಲವಾದವುಗಳು, ಅಜ್ಞಾನಗಳನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತಿರ್ತೇವೆ. ಪ್ಲೀಸ್ ಡೋಂಟ್. ನೋ ನೋ ನೋ. ಯಾಕೆಂದ್ರೆ ಅಂತವರನ್ನು ಕಂಡಾಗ ಅಯ್ಯೋ ಪಾಪ ಅನ್ಸುತ್ತೆ. ಹೇಳೋದಕ್ಕೆ ಪ್ರಯತ್ನಿಸಿದಾಗ ಕೇಳಲ್ಲ, ಕೇಳದೆ ಇದ್ದಾಗ ಅವ್ರನ್ನ ನೋಡಿ ನಗು ಬರುತ್ತೆ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ನಿನಗಿಂತ ವರ್ಸ್ಟ್ ಆಗಿ ಆ ಸಿಚುವೇಶನ್ ಅಲ್ಲಿ ನಾನಿದ್ದೆ. ಸೊ ದಟ್ಸ್ ದ ರೀಸನ್ ಐಮ್ ಟೆಲಿಂಗ್ ಯು. ಆ ಪರಿಸ್ಥಿತಿಯಲ್ಲಿ ನಿನಗಿಂತ ವರ್ಸ್ಟ್ ಆಗಿ ನಾನಿದ್ದೆ, ಹಾಗಾಗಿ ನಾನು ಅದನ್ನ ಹೇಳ್ತಿದ್ದೇನೆ. ಇಲ್ಲ ನಾನು ಹಿಂಗೆ ಇರ್ತೇನೆ, ನಾನು ಮಾಡ್ತಿರೋದು ಸರಿನೇ, ನಾನು ಮಾಡ್ತಿರೋದು ತಪ್ಪೇ ಅಲ್ಲ ಎನ್ನುವಂತ ಒಂದು ಉದ್ದೇಶ ನಮ್ಮಲ್ಲಿದ್ದರೆ ಅವಾಗ ಅನ್ಸುತ್ತೆ, ನೋ, ಯು ಆರ್ ನಾಟ್ ಅಡಿಕ್ಟೆಡ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಹತ್ತಿರ ಮಾಡಿಕೊಂಡವರು ನಾವಲ್ಲ, ಮನುಷ್ಯರನ್ನು ಹತ್ತಿರ ಮಾಡಿಕೊಂಡಿದ್ದೇವೆ, ಮನುಷ್ಯರಾಗಿರೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ, ಮನುಷ್ಯರ ಹಾವಭಾವಗಳನ್ನ ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ತಿದ್ದೇವೆ. ಮನುಷ್ಯರನ್ನು ಹಿಂಬಾಲಿಸುವುದು ತಪ್ಪಲ್ಲ, ಆದರೆ ಆ ಮನುಷ್ಯನು ವಾಕ್ಯಕ್ಕೆ ವ್ಯತಿರೇಕವಾಗಿ ಜೀವಿಸುತ್ತಿದ್ದಾನೆ ಎಂಬುದಾಗಿ ಗೊತ್ತಿದ್ದ ನಂತರವೂ ಕೂಡ ಆ ಮನುಷ್ಯನ ಹಿಂಬಾಲಿಸುವಂಥದ್ದು ತಪ್ಪು. ಜ್ಞಾನ ಪಡೆದುಕೊಳ್ಳುವುದು ತಪ್ಪಲ್ಲ, ಆ ಜ್ಞಾನದಿಂದ ನಾವು ಅಜ್ಞಾನಿಗಳಾಗುವಷ್ಟರ ಮಟ್ಟಿಗೆ ಜ್ಞಾನವನ್ನು ಹೊಂದುವುದು ತಪ್ಪು. ಸರಿ ಮಾಡುವುದು ತಪ್ಪಲ್ಲ, ಸರಿ ಮಾಡುವ ಕ್ರಮದಲ್ಲಿ ತೀರ್ಪು ಮಾಡುವುದು ತಪ್ಪು. ಒಂದು ಸಹೋದರನನ್ನ ದೇವರಲ್ಲಿ ನಿಲ್ಲಿಸುವುದು ತಪ್ಪಲ್ಲ, ನಿಲ್ಲಿಸುತ್ತಿದ್ದೇನೆ ಎಂದು ನಾವು ಅಂದುಕೊಳ್ಳುತ್ತಾ ನಮಗೆ ಗೊತ್ತಿಲ್ಲದೆ ಅವನಲ್ಲಿರುವಂತ ಕೆಟ್ಟವನನ್ನ ಹೊರಗೆ ತರುತ್ತಿದ್ದೇವೇನೋ ನೋಡ್ಕೊಳ್ಳೋಣ. ಜಸ್ಟ್ ಡೋಂಟ್ ಡ್ರ್ಯಾಗ್ ಎನಿಥಿಂಗ್ ಟೂ ಹಾರ್ಡ್, ಟೂ ಫಾರ್. ರಬ್ಬರ್ ಬ್ಯಾಂಡ್ ಇರುತ್ತೆ, ಎಷ್ಟುವರೆಗೆ ಎಳಿಬೋದು ಅಷ್ಟೇ ಎಳಿಬೋದು. ಜಾಸ್ತಿ ಹೇಳಿದ್ರೆ ಏನಾಗುತ್ತೆ, ಅದು ಕಟ್ ಆಗ್ಬಿಡುತ್ತೆ. ಕೆಲವೊಬ್ರು ನಾನು ಸರಿ ಮಾಡ್ತಿದ್ದೇನೆ ಅಂತ ಎಳಿತಾರೆ, ಅದು ಸರಿ ಮಾಡೋದಾಗಲ್ಲ. ಟೂ ಮಚ್ ಇಸ್ ಟೂ ಬ್ಯಾಡ್. ಎಳಿತಾರೆ, ಲಾಸ್ಟ್ಗೆ ಅವನು ಏನಾಗ್ತಾನೆ ಗೊತ್ತಾ, ಕಟ್ ಆಗ್ಬಿಡ್ತಾನೆ. ಇನ್ನು ಅವನ್ನ ಸರಿ ಮಾಡೋದಕ್ಕೆ ನಿನ್ನ ಜೀವನ ಪೂರ್ತಿ ಪಣವಾಗಿಟ್ರು ಅವ್ನು ಸರಿ ಆಗಲ್ಲ. ದಯವಿಟ್ಟು ಅಂತ ಪರಿಸ್ಥಿತಿಗೆ ಹೋಗೋದು ಬೇಡ. ಸರಿ ಮಾಡ್ತಿದ್ದೇವೆ, ವೆರಿ ಗುಡ್. ದೆನ್ ಸರಿ ಮಾಡೋರು ಯಾವತ್ತೂ ಕೂಡ ಹೇಳಿದ್ದನ್ನೇ ಹೇಳಿ 1000 ಸತಿ ಹೇಳ್ಬಿಟ್ಟು ಕೇಳೋನಿಗೆ ಬೇಸರ ಆಗೋ ತರ ಮಾಡಲ್ಲ. ಕೇಳುವವನಿಗೆ ಬೇಸರ ಬರುತ್ತೆ. ತಂದೆ ತಾಯಿಗಳು ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ, ಯಾಕೆ ಬರುತ್ತೆ ಕೋಪ? ಬೈಬಲ್ ಓದಿ ಅಂತಂದ್ರೆ ಕೋಪ ಬರುತ್ತೆ ಮಕ್ಕಳಿಗೆ. ಕೋಪವನ್ನು ಎಬ್ಬಿಸಬಾರದು. ಅರ್ಥ ಆಯ್ತಾ? ಅವ್ನಿಗೆ ಹೇಳೋ ರೀತಿಯಲ್ಲಿ ಹೇಳು. ಬೈಬಲ್ ಓದಬೇಕು ಅಂತಂದ್ರೆ ಬೈಬಲ್ ಓದಬೇಕು. ಅವನಿಗೆ ಸಮಯ ಕೊಡಿ, ಗಿವ್ ಹಿಮ್ ಸಮ್ ಟೈಮ್. ಕೋಪವನ್ನು ಎಬ್ಬಿಸಿ. ಅವನಿಗೆ ಕೋಪ ಬಂದು ಅವನೇನಾದ್ರು ತಿರುಗಿ ಬಿದ್ರೆ ಅವನ ಸರಿ ಮಾಡ್ಲಿಕ್ಕೆ ಆಗಲ್ಲ. ಅವನಿಗೆ ಕೋಪ ಬರಬಾರದು, ಅವನಿಗೆ ಅರ್ಥ ಆಗಬೇಕು. ಅರ್ಥ ಆಗುವ ರೀತಿ ಮಕ್ಕಳನ್ನು ದೇವರಲ್ಲಿ ಬೆಳೆಸಬೇಕು. ಇದು ತಂದೆ ತಾಯಿಗಳ ಜವಾಬ್ದಾರಿ. ಹಾಗೆ ಒಬ್ಬರನ್ನ ಸರಿ ಮಾಡ್ಬೇಕಂತ ಅಂದುಕೊಳ್ಳುವಂಥದ್ದು ತಪ್ಪಲ್ಲ, ಸರಿ ಮಾಡ್ಲೇಬೇಕು. ಇವನ್ನ ಏನಾದ್ರೂ ಮಾಡಿ, ಹೆಂಗಾದ್ರೂ ಮಾಡಿ, ಹಂಗೆ ಅಂತಂದುಕೊಂಡು ಅವನನ್ನ ಸರಿ ಮಾಡುತ್ತಿದ್ದೇವೆ ಅಂತಂದುಕೊಂಡು ನಾವು ತುಂಬಾ ಕಾನ್ಸ್ಪಿರಸಿ ಥಿಯರೀಸ್ಗಳನ್ನ ತಂದುಬಿಟ್ಟು ನಮ್ಗೆ ನಾವೇ ದೊಡ್ಡ ಸೈಂಟಿಸ್ಟ್ಗಳಾಗ್ಬಿಟ್ಟು ಅವನ್ನೇನೋ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಿರ್ತೇವೆ. ಈ ಗಲಿಬಿಲಿಯಲ್ಲಿ ಅವನು ಇದ್ದ ಭಕ್ತಿಯನ್ನು ಕೂಡ ಬಿಟ್ಬಿಡ್ತಾನೆ. ಇರೋ ಸ್ವಲ್ಪ ಭಕ್ತಿ ಕೂಡ ಅವನಲ್ಲಿ ಇರೋದಿಲ್ಲ. ಬೇಡ, ನೀನು ಬೇಡ, ನಿನ್ ದೇವ್ರು ಬೇಡ, ನಿನ್ ದೈವ ಏನು ಬೇಡ ಅಂದಾಗ ಅವನ್ ದಾರಿ ಹಿಡ್ಕೊಂಡು ಹೋಗ್ತಾನೆ. ಅಂತವ್ರು ಕೂಡ ಬಹಳ ಮಂದಿಯನ್ನ ನಾವು ನೋಡಿದ್ದೇವೆ. ಕೇಳಿಬೇಡಿ, ಎಷ್ಟು ಎಳಿಬೇಕು ಎಷ್ಟು ಎಳಿ. ಪ್ರತಿ ವಾರ ಸಭೆಗೆ ಬರ್ತಿದ್ದಾನ, ವಾಕ್ಯ ಕೇಳ್ತಿದ್ದಾನ, ಬೈಬಲ್ ಓದ್ತಿದ್ದಾನ,
ಹೇಳಿದ ಮಾತಿಗೆ ವಿಧೇಯನಾಗ್ತೇನೆ, ಸಾಕು. ಇದಕ್ಕಿಂತ ಜಾಸ್ತಿ ಎಕ್ಸ್ಟ್ರೀಮ್ ಓವರ್ ಮಾಡ್ಲಿಕ್ಕೆ ನಾವು ಹೋದಾಗ ಅದು ಓವರ್ ಆಕ್ಟಿಂಗ್ ಆಗುತ್ತೆ. ಸರಿ ಮಾಡ್ತಿದ್ದೇವೆ ಅಂತಂತ ಅಂದುಕೊಳ್ಳುತ್ತಾ ತೀರ್ಪು ಮಾಡುವಂತ ಪರಿಸ್ಥಿತಿಗೆ ನಾವೇನಾದ್ರೂ ಹೋಗ್ಬಿಡ್ತೇವೆ. ಜಸ್ಟ್ ಯೋಚನೆ ಮಾಡೋಣ. ಹಾಗಾಗಿ ತೀರ್ಪು ಮಾಡುವುದು ನಮ್ಮ ಅಧಿಕಾರವಲ್ಲ, ಕ್ಷಮಿಸುವಂತ ಅಧಿಕಾರವು ಮಾತ್ರ ಕ್ರಿಸ್ತನು ನಮಗೆ ಕೊಟ್ಟಿದ್ದಾರೆ. ನ್ಯಾಯಾಧಿಪತಿ ಒಬ್ಬನೇ, ತೀರ್ಪರಿ ಒಬ್ಬನೇ, ಪರಲೋಕವನ್ನು ಕೊಡುವಾತನು ಒಬ್ಬನೇ. ಆತನು ನಾಶ ಮಾಡುವುದಕ್ಕೂ ಬದುಕಿಸುವುದಕ್ಕೂ ಶಕ್ತನಾಗಿರೋದ್ರಿಂದ ಕ್ರೈಸ್ತರಾದಂತ ನಮಗೆ ಸಹೋದರರ ಮಧ್ಯದಲ್ಲಿ ನೀವು ಕ್ಷಮಿಸುವವರಾಗಿರಬೇಕು, ಕ್ಷಮಾಪಣೆಯ ಗುಣವುಳ್ಳವರಾಗಿರಬೇಕೆಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಕ್ಷಮಿಸೋಣ, ಕ್ಷಮಾಪಣೆ ಉಳ್ಳವರಾಗಿರೋಣ, ಆದಷ್ಟು ಅನೇಕರನ್ನು ದೇವರ ಬಳಿಗೆ ತರೋದಕ್ಕೆ ಪ್ರಯತ್ನಿಸೋಣ. ಅಷ್ಟೇ ಬಿಟ್ರೆ ಯಾರ ಮೇಲೂ ದೂರು ಹೇಳುವುದು ಅಥವಾ ಯಾರ ಮೇಲೂ ಕೂಡ ಇವನು ಸರಿ ಇವನು ಸರಿ ಇಲ್ಲ, ಇವರು ಸರಿ ಇಲ್ಲ ಎಂಬಂತ ಈ ಮಾರ್ಕ್ಸ್ ಕಾರ್ಡ್ ನ ಕೊಡೋದು ಬೇಡ. ಯಾರಿಗೂ ಮಾರ್ಕ್ಸ್ ಹಾಕ್ಲಿಕ್ಕೆ ಹೋಗ್ಬೇಡಿ. ದರ್ ಇಸ್ ಓನ್ಲಿ ಒನ್ ಪರ್ಸನ್ ಹೂ ಗಿವ್ಸ್ ಮಾರ್ಕ್ಸ್, ದಟ್ ಇಸ್ ಗಾಡ್. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ನಿಮಗೆ ವಂದನೆಗಳು. ಹೌದು ಕರ್ತನೆ, ಕ್ರೈಸ್ತರಾದಂತ ನಾವು ವಾಕ್ಯವನ್ನು ಅರಿತಂತ, ವಾಕ್ಯವನ್ನು ತಿಳಿದಂತ ನಾವೆಲ್ಲರೂ ಅನೇಕ ಬಾರಿ ನಿಮಗೆ ಅಸಹ್ಯವಾದಂತ, ನೀವು ಇಷ್ಟಪಡದಂತ ಕ್ರಿಯೆಗಳನ್ನ ನಾವು ಮಾಡುವವರಾಗಿದ್ದೇವೆ. ನಮ್ಮನ್ನು ಕ್ಷಮಿಸಿ. ನಿಮ್ಮ ವಾಕ್ಯವನ್ನು ಕೈ ಹಿಡಿದಂತ ನಾವು ಆ ವಾಕ್ಯಕ್ಕೆ ವಿಧೇಯರಾಗಿ ಬದುಕೋದಕ್ಕೆ ನಮಗೆ ಸಹಾಯ ಮಾಡಿ. ನಿಮ್ಮ ಚಿತ್ತವನ್ನು ನೆರವೇರಿಸಿ ನಿಮ್ಮ ಆಲೋಚನೆಗಳಿಗೆ ತಕ್ಕವರಾಗಿ ನಾವೆಲ್ಲರೂ ಜೀವಿಸೋದಕ್ಕೆ ನಮಗೆ ಕೃಪೆ ತೋರಿಸಿ. ಇದುವರೆಗೂ ನಮ್ಮನ್ನು ನಡೆಸಿದರೆ ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ನಮ್ಮನ್ನು ನಿಮ್ಮ ವಾಕ್ಯದಲ್ಲಿ ಬಲಪಡಿಸಿ ಒಬ್ಬೊಬ್ಬರ ಮೂಲಕವಾಗಿ ಒಂದೊಂದು ರೀತಿಯಾದಂತ ವಾಕ್ಯವನ್ನು ನಮಗೆ ದಯಪಾಲಿಸುತ್ತಿದ್ದೀರಾ. ಕೇಳಿದಂತ ನಾವು ಸುಮ್ಮನಿರದೆ ಆ ಮಾತುಗಳ ಪ್ರಕಾರವಾಗಿ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ಹಾಗೆ ನೀವು ಮಾಡಿ ನಮ್ಮೆಲ್ಲರನ್ನು, ಈ ಸಭೆಯನ್ನು, ಈ ಕಾರ್ಯಕ್ರಮವನ್ನು, ಈ ಗೂಗಲ್ ಮೀಟ್ ಅನ್ನು ನೀವು ಅಭಿವೃದ್ಧಿ ಮಾಡುತ್ತಿರುವುದಾಗಿ ನಂಬುತ್ತಾ ಇನ್ನು ಅನೇಕರನ್ನು ಈ ಗೂಗಲ್ ಮೀಟ್ ಅಲ್ಲಿ ಸೇರುವುದಕ್ಕೆ ನೀವು ಕೃಪೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ನಿಮ್ಮ ಮಕ್ಕಳು ರೇಖಾಂಟಿ, ದೀಕ್ಷಿತ್ ಅವರಿಬ್ಬರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ತಿದ್ದಾರೆ ಸ್ವಾಮಿ. ಶ್ರಮಿಸುತ್ತಿದ್ದಾರೆ ಪ್ರತಿದಿನ ಈ ಕಾರ್ಯಕ್ರಮ ಅಥವಾ ಈ ಮಾತುಗಳನ್ನು ತಿಳಿಸೋದಕ್ಕಾಗಿ. ಬರಬೇಕಾದಂತ ಪ್ರತಿಫಲವನ್ನು ಅವರಿಗೆ ಸಮೃದ್ಧಿಯಾಗಿ ನೀವು ದಯಪಾಲಿಸಿ. ಹಾಗೆ ನೀವು ಮಾಡುತ್ತಿರೆಂಬುದಾಗಿ ನಂಬುತ್ತಾ ಸೇರಿ ಬಂದಿರುವಂತ ಎಲ್ಲಾ ಆತ್ಮೀಯರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ನಿಮ್ಮ ವಾಕ್ಯದಲ್ಲಿ ಸ್ಥಿರಪಡಿಸಿ. ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಎಲ್ಲರಿಗೂ.